ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾಕೆ ದಮಯಂತಿ ಈ ಎಳೆ ಕಂದನ ಮೇಲೆ ಇಷ್ಟೊಂದು ಕಿಡಿಕಾರ್ತೀಯ? ಮೊದ್ಲೆಲ್ಲ ಚೆನ್ನಾಗಿ ನೋಡ್ಕೋತಿದ್ಯಲ್ಲ. ಆಗ ನಮಗೇನ್ ಗೊತ್ತಿತ್ತು ಇವನು ಸಿದ್ದು ಮಗ ಅಂತ? ಇಷ್ಟಕ್ಕೂ ಸಿದ್ದು ಇವನು ನನ್ನ ಮಗ ಅಂತ ಹೇಳ್ದೆ ಹೋಗಿದ್ರೆ ಮೀನಾಕ್ಷಮ್ಮಂಗೆ ಹೇಗ್ ಗೊತ್ತಾಗ್ತಿತ್ತು? ಅವ್ರು ಬಂದು ಯಾಕೆ ಇಲ್ಲಿ ಗಲಾಟೆ ಮಾಡ್ತಾ ಇದ್ರು? ಕನ್ಫರ್ಮ್ ಆಗಿ ಇವನು ಸಿದ್ದು ಮಗನೇ. ಅತ್ತೆ ಪ್ಲೀಸ್ ಅತ್ತೆ, ನಿಮ್ ಕಾಲ್ ಹಿಡ್ಕೊಂತೀನಿ ಪ್ಲೀಸ್ ಅತ್ತೆ. ದಮಯಂತಿ, ಅತ್ತೆ ಬೇಡ ದಮಯಂತಿ, ದಮಯಂತಿ, ಬಿಡು, ಬಿಡು ಅವಳನ್ನ. ಪ್ಲೀಸ್ ಅತ್ತೆ ಬೇಡ ಅತ್ತೆ. ಕೊಡು ದಮಯಂತಿ, ಬಿಡು. ಕೊಡೋದಿಲ್ಲ. ಕಲ್ಯಾಣಿ. ಬೇಡ ಅತ್ತೆ. ಅಮ್ಮ ಕಲ್ಯಾಣಿ. ದಮಯಂತಿ, ದಮಯಂತಿ, ಅಯ್ಯೋ. ಅತ್ತೆ ಕೊಟ್ಬಿಡಿ ಅತ್ತೆ, ಅತ್ತೆ ಮಗನ್ ಕೊಟ್ಬಿಡಿ. ಶೌರ್ಯ, ಆಫೀಸರ್ ತಗೋ. ನನ್ ಮಾತ್ ಕೇಳಿಸ್ಕೊಳ್ಳಿ. ಆಫೀಸರ್ ಬೇಡ ಆಫೀಸರ್. ಅತ್ತೆ ಆಫೀಸರ್ ನನ್ ಮಾತ್ ಕೇಳಿಸ್ಕೊಳ್ಳಿ ಆಫೀಸರ್. ಆಫೀಸರ್ ಆಫೀಸರ್ ಪ್ಲೀಸ್ ಆಫೀಸರ್, ಕರ್ಕೊಂಡು ಹೋಗ್ಬೇಡಿ ಆಫೀಸರ್. ಶೌರ್ಯ, ರಿಪೋರ್ಟ್ ನೋಡಿದ್ಮೇಲೆ ಇವನು ನಿನ್ ರಕ್ತ ಆಗಿದ್ರೆ ಮಾತ್ರ ಮನೆ ಕರ್ಕೊಂಡ್ ಬಾ. ಒಂದ್ ವೇಳೆ ಕರುಣೆ ತೋರ್ಸುದ್ಯೋ ಆಮೇಲೆ ನಿನ್ನಿಷ್ಟ. ಸಿದ್ದು ಇಂದ ಇಷ್ಟೆಲ್ಲ ನಡೀತು ಅಂದ್ಮೇಲೆ ಅವ್ನ್ ಮಗುವಿಂದ ಇನ್ನೇನೆಲ್ಲ ಆಗ್ಬೋದು ಅಂತ ಯೋಚನೆ ಮಾಡು. ಆಫೀಸರ್ ಪ್ಲೀಸ್ ಆಫೀಸರ್, ಕರ್ಕೊಂಡು ಹೋಗ್ಬೇಡಿ ಪ್ಲೀಸ್. ಶೌರ್ಯ, ಯೋಚನೆ ಮಾಡ್ಬೇಡ, ಹೋಗು. ಶೌರ್ಯ, ನೀನ್ ಮಾಡೋಕ್ ಹೊರಟಿರೋ ತಪ್ಪು ಕಣೋ. ತಪ್ಪಲ್ಲ. ಈಗ ಸತ್ಯ ಏನು ಅಂತ ತಿಳ್ಕೊಳ್ದೆ ಹೋದ್ರೆ ಶೌರ್ಯ ಬದುಕಿರೋವರೆಗೂ ಜನ ಆಡೋ ಮಾತನ್ನ ಕೇಳಬೇಕಾಗತ್ತೆ. ನರಕ ಅನ್ಭವಿಸ್ತಾನೆ. ನನ್ನ ಮಗನ ನಾನು ಹಾಗೆ ನೋಡಕ್ಕಾಗಲ್ಲ. ಶೌರ್ಯ, ನೀನ್ ಕರ್ಕೊಂಡು ಹೋಗೋ. ಬೇಡ ಆಫೀಸರ್ ಪ್ಲೀಸ್ ಆಫೀಸರ್, ಹೀಗ್ ಮಾಡಬೇಡಿ ಪ್ಲೀಸ್. ಶೌರ್ಯ, 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 ಬೇಡ. ಕರ್ಕೊಂಡು ಹೋಗ್ಬೇಡಿ. ಶೌರ್ಯ, ಶೌರ್ಯ, ಶೌರ್ಯ ಶೌರ್ಯ ಶೌರ್ಯ, ಆಫೀಸರ್ ಆಫೀಸರ್, ಮಗನ್ ಕರ್ಕೊಂಡು ಹೋಗ್ಬೇಡಿ ಆಫೀಸರ್, ನಿಂತ್ಕೊಳ್ಳಿ. ನಾನು ಎಷ್ಟೋ ಸಿನಿಮಾ ಸೀರಿಯಲ್ ನೋಡಿದ್ದೀನಿ, ಆದ್ರೆ ನಮ್ಮನೆ ಗುಟ್ನಂತ ಕಥೆನ್ ಮಾತ್ರ ಎಲ್ಲೂ ನೋಡಿಲ್ಲ. ಮನೆ ಮುಂದೆ ಶಿವಪಾರ್ವತಿ ನಿಲಯ ಅನ್ನೋ ಬೋರ್ಡ್ನ ತೆಗ್ದಾಕಿ ಸಮಸ್ಯೆ ನಿಲಯ ಅಂತ ಇಟ್ರೆ ಚೆನ್ನಾಗಿರುತ್ತೇನೋ. ಇಲ್ಲ ಅಂದ್ರೆ ನನ್ ತಮ್ಮ ಸಂಪದ ಪ್ರೀತಿಸೋದಂದ್ರೇನು, ಸಂಪದಾಗೆ ಶೌರ್ಯ ಜೊತೆ ಮದ್ವೆ ಆಗೋದಂದ್ರೇನು, ಮತ್ತೆ ನನ್ ತಮ್ಮನ್ ಜೊತೆ ಓಡ್ ಹೋಗೋದಂದ್ರೇನು, ಶೌರ್ಯ ಕಲ್ಯಾಣಿ ಕೂತ್ಗೆ ತಾಳಿ ಕಟ್ಟೋದಂದ್ರೇನು, ಇದೆಲ್ಲ ಪಕ್ಕಕ್ಕಿಟ್ರು ಇವಾಗ ಮೋಕ್ಷ ಶೌರ್ಯ ಮಗನ ಸಿದ್ದು ಮಗನ ಅಂತ ಎಲ್ಲರೂ ತಲೆ ಚಚ್ಕೊಳ್ಳೋದು ಯಾಕೆ? ಏನೋ ಇನ್ ಮುಂದೆ ಈ ಕಥೆ ಯಾವ ಕಡೆ ಹೋಗುತ್ತೋ. ಲೇ ಸಿದ್ದು, ಎಲ್ಲಿದ್ಯೋ ನೀನು? ನೀನ್ ಅಟ್ಲೀಸ್ಟ್ ಫೋನ್ ಆದ್ರೂ ಮಾಡಿದ್ರೆ ಇಲ್ಲಿಗೆ ಮತ್ತೆ ಬರ್ಬೇಡ ಅಂತ ಹೇಳ್ತೀನಿ. ಮಾಡೋ. ಸರಿ ಮಾಡ್ತೀನಿ.
ನೀನು ಚಿಂತೆ ಮಾಡಬೇಡ ಸ್ಯಾಮ್. ನಮ್ಮ ಅಕ್ಕನ ಕೇಳಿ ಮಗು ಬಗ್ಗೆ ತಿಳ್ಕೊತೀನಿ, ಸರಿನಾ? ಹಲೋ ಅಕ್ಕ, ನಾನು ಸಿದ್ದು. ಲೇ ಸಿದ್ದು, ನಿನಗೆ 100 ವರ್ಷ ಆಯ್ಸು ಕಣೋ. ಈಗಷ್ಟೇ ನಿನ್ನ ನೆನ್ಸ್ಕೊಂಡೆ, ನೀನೇ ಮಾಡ್ದೆ. ಯಾಕಕ್ಕ? ಯಾಕೆ ಅಂತ ಎಷ್ಟು ಸಿಂಪಲ್ ಆಗಿ ಕೇಳ್ತಿದ್ಯಲ್ಲ ಸಿದ್ದು. ಅಮ್ಮ ಶೌರ್ಯ ಮಗನ್ ನಾಮಕರಣಕ್ಕೆ ಬಂದು ದೊಡ್ಡ ಗಲಾಟೆನೆ ಮಾಡ್ಬಿಟ್ಲು. ಮಗು ನಿನಗೆ ಸಂಪಾದಗೆ ಹುಟ್ಟಿದ್ದು ಅಂತಂದ್ಲು. ನೀನ್ ಮಾತ್ರ ಈ ಮನೆ ಕಡೆ ತಲೆ ಕೂಡ ಹಾಕ್ಬಿಡ ಸಿದ್ದು. ಕೋಪದಲ್ಲ ಶೌರ್ಯ ನೀನನ್ ಶೂಟ್ ಮಾಡಿದ್ರು ಮಾಡ್ಬಿಡ್ತಾನೆ. ನೀನ್ ಎಲ್ಲಿದೆಯೋ ಅಲ್ಲೇ ಹಾಯಾಗಿದ್ಬಿಡೋ. ಸರಿ ಅಕ್ಕ, ಆಗ್ಲಿ. ಆಗ್ಲಿ ಅಕ್ಕ ಅಂದೇ ಹೊರತು ಹೇಗಿದ್ಯಾ ಅಕ್ಕ ಅಂತ ಒಂದ್ ಮಾತಾದ್ರೂ ಕೇಳಿದ್ಯೇನೋ? ಹೇಗಿದೆಯಾ ಅಕ್ಕ? ಹೇಗಿರ್ತೀನೋ? ಈ ಮಧ್ಯೆ ನಾನು ಏನ್ ಮಾಡಿದ್ರು ರಿವರ್ಸ್ ಆಗೋಗ್ತಿದೆ. ನನ್ನ ಮನೆಯಿಂದ ಹೊರಗಡೆ ಹಾಕೋ ಅಂತ ಪ್ರಯತ್ನ ಮಾಡಿದ್ರು ಕಣೋ. ಈಗ ಮನೇಲಿ ಅನುಪಮ ಕಲ್ಯಾಣಿ ಇದೆ, ರಾಜ್ಯಭಾರ ಆಗೋಗಿದೆ ಕಣೋ. ನಿಮ್ಮ ಅಕ್ಕಂಗೆ ಈ ಜನ್ಮದಲ್ಲಿ ಕಷ್ಟ ತೀರೋ ತರ ಇಲ್ಲ ಕಣೋ ಸಿದ್ದು. ಲೇ ಸಿದ್ದು, ಕಳ್ಳಂತರ ಬಚ್ಚಿಟ್ಕೊಂಡು ಎಲ್ಲಿ ಓಡೋಗಿದ್ದೀರೋ? ಎಷ್ಟು ದಿನ ಹೀಗೆ ಫೋನ್ ನಂಬರ್ ಬದಲಾಯಿಸ್ಕೊಂಡು ತಪ್ಪಿಸ್ಕೊಂಡು ಓಡಾಡ್ತೀರಾ? ಹಾ, ಹೀಗ್ ತಪ್ಪು ಮಾಡಿರೋರು ಯಾವತ್ತೋ ಒಂದಿನ ಶಿಕ್ಷೆನ ಅನುಭವಿಸ್ಲೇಬೇಕು. ಧೈರ್ಯ ಇದ್ರೆ ಆಫೀಸರ್ ಮುಂದೆ ಬಾರೋ, ಸುಟ್ಟು ಬಿಸಾಕ್ತಾರೆ. ಕೂಲ್ ಬೇಬಿ, ಕೂಲ್. ಕೇಳ್ತೀನಿ ಅಂತ ಏನೇನೋ ಮಾತಾಡ್ತಿದ್ಯಾ? ನೀನು ಕೋಪ ನೋಡ್ತಿದ್ರೆ ನನ್ನಿಂದ ನಿನ್ನ ಲೈಫ್ ದೊಡ್ಡ ಡ್ಯಾಮೇಜ್ ಆಗಿರೋ ಹಾಗೆ ಅನಿಸ್ತಿದೆ. ಏನೋ ದಮ್ಮಿದ್ರೆ ಶೌರ್ಯನ ಮುಂದೆ ಬರಬೇಕಾ? ದಮ್ಮಿದ್ದಕ್ಕೆ ಶೌರ್ಯನ ಮನೆಗೆ ಕಳ್ತನಕ್ಕೆ ಬಂದಿದ್ದು. ಬಟ್ ಯಾರಾದರೂ ಹಿಡಿಯೋಕ್ಕಾಯ್ತಾ? ಇಲ್ವೇ? ನೋಡು ಬೇಬಿ, ನೀನು ಅನಗತ್ಯವಾಗಿ ನನ್ನ ವಿಷಯದಲ್ಲಿ ತಲೆ ಹಾಕ್ತಿದ್ಯಾ. ಬೇಡ ಬೇಡ ಅಂತ ಗಿಣಿಗೆ ಹೇಳ್ದಂಗೆ ಹೇಳಿದ್ದೀನಿ, ಕೇಳಿದ್ಯಾ? ಇಲ್ಲ. ಕೋಟಿ ರೂಪಾಯಿ ನನಗೆ ಸಿಗ್ದಿರೋ ಹಾಗೆ ಮಾಡಿದೆ. ಅದಕ್ಕೆ ನಾನು ನಿನ್ನ ಜೊತೆ ಆಡೋಕ್ಕೆ ಶುರು ಮಾಡಿದೆ. ನಿನ್ನ ಲೈಫ್ಗೆ ಏಟ್ ಕೊಟ್ಟೆ. ಎಲ್ಲರ ಮುಂದೆ ನಿಂದೆ ತಪ್ಪು ಅನ್ನೋ ಹಾಗೆ ಮಾಡಿದೆ. ನಿನಗೆ ಮನಃಶಾಂತಿ ಇಲ್ಲದೆ ಇರೋ ಹಾಗೆ ಮಾಡಿದೆ. ಮಾಡ್ತಾನೆ ಇರ್ತೀನಿ ಕಲ್ಯಾಣಿ. ಸಿದ್ದು, ನೀನ್ ಮಾತಾಡ್ತೀನಿ ಅಂದಿದ್ದೇನು, ಮಾತಾಡ್ತಾ ಇರೋದೇನು? ಫೋನ್ ಕೊಡಿಲಿ. ಸ್ಯಾಮ್. ಹಲೋ ಕಲ್ಯಾಣಿ, ನನ್ನ ಮಗ ಹೇಗಿದ್ದಾನೆ? ಛೀ, ಹಾಗೆ ಕೇಳೋದಕ್ಕೆ ನಾಚಿಕೆ ಆಗ್ತಿಲ್ಲ ನಿನ್ಗೆ? ಹುಟ್ಟಿದಾಗೆ ಮಗುನ್ ಬಿಟ್ಟು ಹಾಗೆ ಹೇಗೆ ಹೋದೆ ನೀನು? ಆ ಸಿದ್ದುಗಂತೂ ನಾಚಿಕೆ ಇಲ್ಲ. ನೀನ್ ಹೆಣ್ಣಲ್ವಾ? ಇಷ್ಟು ದಿನ ಆದ್ಮೇಲೆ ನಿನ್ ಮಗು ನಿಂಗೆ ನೆನ್ಪಾಯ್ತಾ? ನೀನ್ ಹೊರಟೋದ್ರು ಮಗು ಮುಖ ನೋಡ್ಕೊಂಡು ಆಫೀಸರ್ ಮುಂಚಿನ ತರನೇ ಆಗ್ತಿದ್ದಾರೆ. ಇವಾಗ ಮತ್ತೆ ಸಿದ್ದು ಅವರಮ್ಮ ಬಂದು ಮಗು ನಿನಗೂ ಸಿದ್ದುಗೂ ಹುಟ್ಟಿದ್ದು ಅಂತ ಹೇಳಿದ ತಕ್ಷಣ ಆಫೀಸರ್ಗೆ ತಡ್ಕೊಳಕ್ಕಾಗಿಲ್ಲ ಗೊತ್ತಾ? ಆದ್ರೂ ಆಫೀಸರ್ನ ಮದ್ವೆ ಮಾಡ್ಕೊಂಡು ಸಿದ್ದುಗೋಸ್ಕರ ಮಗುನ
ಕಲ್ಯಾಣಿ. ಹಾ, ಕಲ್ಯಾಣಿನೇ ಕೇಳ್ತಾ ಇರೋದು. ಏನು ನೀನು ಕೇಳೋದು? ಹೌದು, ಮಗು ನನಗೂ ಸಂಪದಂಗೆ ಹುಟ್ಟಿದ್ದು. ಇದರಲ್ಲಿ ನಿನಗೇನು ತೊಂದರೆ? ಪ್ರೀತಿಸಿದ್ವಿ, ನಮ್ಮ ಪ್ರೀತಿ ಗುರ್ತಾಗಿ ಮಗು ಹುಟ್ಟು. ಏನು ಮಾಡ್ತೀಯಾ? ಆರೋಗೋ ದೀಪ ಜೋರಾಗಿ ಬೆಳಗುತ್ತೆ ಅಂತಾರೆ. ನಿನ್ ಚಾಪ್ಟರ್ ಕೂಡ ಕ್ಲೋಸ್ ಆಗೋ ದಿನ ಹತ್ರದಲ್ಲೇ ಇದೆ. ಅದಕ್ಕೆ ಉರಿತಾ ಇದೆಯಾ? ಕೂಲ್ ಕಲ್ಯಾಣಿ, ನಾನು ಯಾರು ಏನು ಮಾಡೋಕ್ಕಾಗಲ್ಲ. ಲೇ ಸಿದ್ದು, ನೀನು ಲೇ ಸಿದ್ದು, ನೀನ್ ಫೋನ್ ಇಡೋ, ಮತ್ತೆ ಮಾಡ್ಬೇಡ ನನಗೆ. ಅಕ್ಕ, ಆದ್ರೂ ನೀನೇನ್ ಕಲ್ಯಾಣಿ ನನ್ ತಮ್ಮನ್ಗೆ ಆ ಥರ ಬೈತಿದ್ಯಾ? ನಿಮ್ ತಮ್ಮ ಮಾಡಿರೋ ಘನಕಾರ್ಯ ಆ ಥರ ಇದೆ. ಚಿಕ್ಕಮ್ಮ, ನಿಮ್ ತಮ್ಮ ಕಾಲ್ ಮಾಡಿದ್ರೆ ನಂಬರ್ ನನಗೆ ಕೊಡು. ಹಾ, ಯಾಕೆ? ಆಫೀಸರ್ ಕೊಡೋಕೆ. ಚಿಕ್ಕಮ್ಮ, ಡಿಲೀಟ್ ಮಾಡ್ಬಿಡ ಚಿಕ್ಕಮ್ಮ, ಪ್ಲೀಸ್. ಏನ್ ಕಲ್ಯಾಣಿ, ಏನೋ ನಂಬರ್ ಅಂತಿದ್ಯಾ? ಸಿದ್ದು ಕಾಲ್ ಮಾಡಿದ ಚಿಕ್ಕಪ್ಪ. ಚಿಕ್ಕಮ್ಮ ಅದನ್ನ ಡಿಲೀಟ್ ಮಾಡಿದ್ರು. ಅಂದ್ರೆ ನೀನ್ ಇನ್ನು ನಿನ್ ತಮ್ಮನ ಜೊತೆ ಮಾತಾಡ್ತಾನೆ ಇದೀಯಾ? ಫೋನ್ ಮಾಡಿದ್ದ, ಮಾತಾಡ್ದೆ, ತಪ್ಪೇನಿವಾಗ? ನಿನಗೊಂದು 100 ಸಲ ಹೇಳಿದ್ದೀನಿ, ಅವನ್ ಜೊತೆ ಮಾತಾಡಿದ್ ಗೊತ್ತಾದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ. ಅನಾವಶ್ಯಕವಾಗಿ ಅವನ್ನ ಈ ಮನೆಯಲ್ಲಿರೋದಕ್ಕೆ ಬಿಟ್ವಿ. ಅವನಿಂದ ನಮ್ಮ ಮರ್ಯಾದೆ ಎಲ್ಲ ಹೋಯ್ತು. ಈಗ ಹಸುಗೂಸಿನ ಮೇಲೂ ಕಳಂಕ ಬಂದಿದೆ. ಅಷ್ಟಕ್ಕೂ ಅವನ ಜೊತೆ ಏನೇ ಮಾತು ನಿನಗೆ? ಏನೋ ಸಿದ್ದು, ಅವನು ನಿನ್ ಮಗುನ ಶೌರ್ಯನ್ ಮಗುನ ಅಂತ ಕೇಳೋದಿಕ್ ಮಾಡಿದ್ಯಾ? ಪಲ್ಲವಿ ಕೇಳೋದು ಅವನು ಹೇಳೋದು ಅಲ್ಲ ಚಿನ್ನಿ. DNA ರಿಪೋರ್ಟ್ಗೆ ಹೋಗಿರೋ ನನ್ನ ಮಗ ಬರಲಿ ಇರು. ಆ ರಿಪೋರ್ಟ್ ಬರ್ತಿದ್ದ ಹಾಗೆ ಎಲ್ಲ ಸತ್ಯ ಗೊತ್ತಾಗತ್ತೆ. ಅವನು ಸಿದ್ದು ಮಗನೇ ಆಗಿದ್ರೆ ಈ ಮನೆಗೆ ಬರಲ್ಲ. ಯಾವುದಾದ್ರೂ ಅನಾಥಾಶ್ರಮದಲ್ಲೋ ಬೀದಿನಲ್ಲೋ ಬೆಳಿತಾನೆ. ನನ್ನ ಮೊಮ್ಮಗ ಆಗಿದ್ರೆ ಮಾತ್ರ ಈ ಮನೆಗೆ ಬರೋದು. ಪಲ್ಲವಿ, ಅವ್ನು ನಿನ್ನ ತಮ್ಮನ ಮಗ ಆಗಿದ್ರೆ ಕರ್ಕೊಂಡು ಹೋಗಿ ಅವನಿಗೆ ಕೊಟ್ಬಿಟ್ಬಾ. ನಿನಗೆ ಸ್ವಲ್ಪ ಪುಣ್ಯನಾದ್ರೂ ಬರತ್ತೆ. ಇವನು ಸಿದ್ದು ಮಗು ಅಂತ ಗೊತ್ತಾದ್ರೆ ಅಲ್ಲಿಂದಲ್ಲೇ ಬಿಟ್ಟು ಬರೋದಕ್ಕೆ. ಭಗವಂತ, ಆ ಮಗುಗೆ ಯಾಕಪ್ಪ ಇಷ್ಟೊಂದು ಪರೀಕ್ಷೆಗಳು ಕೊಡ್ತಿದೀಯ? ಯಾರ ಮಗು ಅಂತ ತಿಳ್ಕೊಳ್ಳೋದಕ್ಕೆ ಶೌರ್ಯ ಹೋಗಿದ್ದಾನೆ. ತನ್ನ ಮೊಮ್ಮಗು ಅಲ್ಲ ಅಂದ್ರೆ ಬಿಟ್ಟು ಬಂದ್ಬಿಡು ಅಂತ ಇವಳು ಹೇಳ್ತಿದ್ದಾಳೆ. ಏನ್ ನಡೆಯುತ್ತೋ ಏನೋ. ಅಮ್ಮ. ಏನಮ್ಮ? ಏನ್ ಕಲ್ಯಾಣಿ? ರಿಪೋರ್ಟಲ್ಲಿ ಏನ್ ಬರುತ್ತೋ ಅಂತ ಭಯ ಆಗ್ತಾ ಇದೆ ಅಮ್ಮ. ಒಂದ್ ವೇಳೆ ಕಂದ ಸಿದ್ದು ಮಗು ಅಂತ ಗೊತ್ತಾದ್ರೆ ಆಫೀಸರ್ ದಮಯಂತಿ ಅತ್ತೆ ಹೇಳ್ದಾಗೆ ಮಗುನ ಬಿಟ್ಟು ಬಂದ್ಬಿಡ್ತಾರೇನೋ ಅಂತ ಭಯ ಆಗ್ತಿದೆ ಅಮ್ಮ. ಅದಕ್ಕೆ ನಾನು ಹಾಸ್ಪಿಟಲ್ಗೆ ಹೋಗೋಣ ಅನ್ಕೋತಿದ್ದೀನಿ. ನೀನೊಬ್ಳೆ ಯಾಕೆ ಹೋಗ್ತೀಯ ಕಲ್ಯಾಣಿ? ನಾನು ಬರ್ತೀನಿರು. ಬೇಡಮ್ಮ, ಈಗಾಗ್ಲೇ ಆಫೀಸರ್ ನಮ್ಮೆಲ್ಲರ ಮೇಲೆ ಕೋಪಿಸ್ಕೊಂಡಿದ್ದಾರೆ. ಮಾಡ್ದಿರೋ ತಪ್ಪಿಗೆ ನಿಮ್ಮನ್ನ ಆರೋಪಿ ತರ ನೋಡ್ತಿದ್ದಾರೆ. ಹಾಗಂತ ನಿನ್ನೊಬ್ಬಳನ್ನೇ ಹಾಸ್ಪಿಟ್ಲಿಗೆ ನಾನು ಹೇಗಮ್ಮ ಕಳಿಸ್ಲಿ? ಅದು ಅಲ್ಲದೆ ರಿಪೋರ್ಟ್ ಏನ್ ಬರುತ್ತೋ ಏನೋ ಅದು ಗೊತ್ತಿಲ್ಲ.
ಒಂದು ವೇಳೆ ಮಗು ಸಿದ್ದುದು ಅಂತ ಏನಾದರೂ ರಿಪೋರ್ಟ್ ಬಂದ್ಬಿಟ್ರೆ ಶೌರ್ಯ ಏನ್ ನಿರ್ಧಾರ ತಗೊಳ್ತಾನೋ ಏನೋ. ಆಗ ನೀನೇನಾದ್ರೂ ಶೌರ್ಯನ ಹತ್ರ ಮಾತಾಡೋದಕ್ಕೆ ಹೋದ್ರೆ ಅನಾವಶ್ಯಕವಾಗಿ ವಾದ ವಿವಾದಗಳು ನಡೆಯುತ್ತೆ. ಹೆತ್ತ ತಾಯಿ ಮಗು ಹುಟ್ಟುತ್ತಿದ್ದಾಗೆ ಮಗುನೇ ಇಲ್ಲೇ ಬಿಟ್ಬಿಟ್ಟು ಹೊರಟೋದ್ಲು. ನಿನಗ ಆ ಮಗುನ ಬಿಟ್ಟಿರೋಕ್ಕಾಗಲ್ವಲ್ಲ. ಹೆತ್ತ ತಾಯಿಗಿಂತನೂ ಹೆಚ್ಚಾಗಿ ನೀನ್ ಆ ಮಗುನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಿದ್ಯಾ ಅನ್ನೋದು ಶೌರ್ಯನಿಗೆ ಅರ್ಥನೇ ಆಗ್ತಿಲ್ವಲ್ಲ ಕಲ್ಯಾಣಿ. ನಿಮಗೂ ನನಗೂ ಮಧ್ಯದಲ್ಲಿರೋ ಒಳ್ಳೆ ಬಂಧನೆ ನನಗೂ ಕಂದನ್ ಮಧ್ಯ ಆ ದೇವರು ಬರ್ದಿರೋ ಹಾಗಿದ್ದಾನೆ. ನಮ್ಮಿಬ್ಬರ ಜೀವನದಲ್ಲೂ ಒಂದೇ ಅಲ್ವಾ ನಡೀತಾ ಇರೋದು. ನನಗೋಸ್ಕರ ನೀನು ಎಷ್ಟೆಲ್ಲ ನೋವು ಅನುಭವಿಸಿದ್ಯಾ ಅನ್ನೋದು ನನಗಿವಾಗ ಅರ್ಥ ಆಗ್ತಿದೆ ಅಮ್ಮ. ಕಂದ ದೂರ ಆಗ್ತಾನೆ ಅಂತ ಆಲೋಚನೆ ಬರ್ತಿದ್ದ ಹಾಗೆ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅದೇನೇ ಆದ್ರೂ ಕಂದನ ಮನೆಗೆ ಕರ್ಕೊಂಡು ಬಂದೇ ಬರ್ತೀನಿ. ಶೌರ್ಯನ ಕೋಪ ಏನು ಅಂತ ನಿನಗೆ ಗೊತ್ತಲ್ವೇನಮ್ಮ? ಚಿಕ್ಕವನಿದ್ದಾಗಿಂದ ನಿನ್ನ ಅಮ್ಮ ಅಂತ ಕರೆದಿದ್ದ ಆಫೀಸರ್ ಇವಾಗ ನಿನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಅನುಪಮ ಅವರೇ ಅಂತ ಕರೀತಿದ್ದಾರೆ. ಆಫೀಸರ್ ಬಾಯಿಂದ ಆ ಮಾತು ಪ್ರತಿ ಸರಿ ಬಂದಾಗ್ಲೂ ನಿನ್ ಮನ್ಸಿಗೆ ಎಷ್ಟು ನೋವಾಗ್ತಿದೆ ಅಂತ ನಾನು ನೋಡ್ತಾನೆ ಇದ್ದೀನಿ. ಇವಾಗ ನೀನ್ ಮತ್ತೆ ಬಂದು ನೋವಲ್ಲಿ ನೀನು ಆಫೀಸರ್ಗೆ ಏನಾದ್ರು ಅಂದ್ರೆ ಅಥವಾ ಆಫೀಸರೇ ನಿನಗೇನಾದ್ರು ಅಂದ್ರೆ ನಿಮ್ಮಿಬ್ರ ಮಧ್ಯ ಇರೋ ದೂರ ಜಾಸ್ತಿ ಆಗುತ್ತಮ್ಮ. ಆದ್ರೆ ಈಗ ನನಗೂ ಆಫೀಸರ್ ಮಧ್ಯ ಜಗಳ ಏನಾದ್ರೂ ಆದ್ರೆ ನೀನು ಅಜ್ಜಿನೋ ಮಧ್ಯ ನಿಂತ್ಕೊಂಡು ನಮಗ್ ಬುದ್ಧಿ ಹೇಳೋಕೆ ಚಾನ್ಸ್ ಇದೆಯಮ್ಮ. ಅದಕ್ಕೆ ನೀವ್ ಯಾರು ಬರ್ಬೇಡಿ. ನಾನೇ ಆಫೀಸರ್ ಹತ್ರ ಹೋಗ್ತೀನಿ, ಮಾತಾಡ್ತೀನಿ. ನನ್ನ ಮಗುನ ನನ್ನ ಹತ್ರನೇ ಇರೋ ಹಾಗೆ ಮಾಡ್ಕೋತೀನಿ. ದಯವಿಟ್ಟು ನೀವ್ ಯಾರು ಬರ್ಬೇಡಿಮ್ಮ. ಅಲ್ಲಿಗೆ ನೀವ್ ಯಾರಾದ್ರೂ ಬಂದ್ರೆ ನನ್ ಮೇಲೆ ಆಣೆ. ಕಲ್ಯಾಣಿ, ಹೋಗ್ ಬರ್ತೀನಮ್ಮ, ಬರ್ತೀನಿ. ಕಲ್ಯಾಣಿ, ಕಲ್ಯಾಣಿ. ಬೇಜಾರು ಮಾಡ್ಕೋಬೇಡಿ ಅಮ್ಮ. ಬೇಜಾರು ಮಾಡ್ಕೊಳ್ದೆ ಹೇಗಿರ್ಲಿ ಬಾಲಾಜಿ? ಕಲ್ಯಾಣಿ ಮೊದಲೇ ಚಿಕ್ಕ ಹುಡುಗಿ. ಶೌರ್ಯ ಏನಾದ್ರು ಅಂದ್ರೆ ಎದುರು ಮಾತಾಡೋಕ್ಕೂ ಕೂಡ ಅವಳಿಗೆ ಬರೋದಿಲ್ಲ. ಇವರಿಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆದು ಅದು ಯಾವ ಮಟ್ಟಿಗೆ ಬೆಳೆದು ಹೊರಟೋಗುತ್ತೋ ಏನೋ ಅಂತ ಭಯ ಆಗ್ತಿದೆ. ಇಂಥ ಪರಿಸ್ಥಿತಿಲಿ ದೇವರ ಮೇಲೆ ಭಾರ ಹಾಕೋದನ್ನ ಬಿಟ್ರೆ ನಮ್ಮಿಂದ ಇನ್ನೇನ್ ಮಾಡೋಕ್ಕಾಗತ್ತಮ್ಮ? ಕಲ್ಯಾಣಿ ಅಮ್ಮೋರು ಅನ್ಕೊಂಡಿದ್ದನ್ನ ಸಾಧಿಸ್ತಾರಮ್ಮ. ನೀವು ಹೋದ್ರೆ ಕಲ್ಯಾಣಿ ಅಮ್ಮೋರು ಹೇಳ್ದ ಹಾಗೆ ಶೌರ್ಯ ಅವರು ಅಪಾರ್ಥ ಮಾಡ್ಕೋತಾರಮ್ಮ. ನೀವು ಹೋಗದೆ ಇರೋದೇ ಒಳ್ಳೇದಮ್ಮ. ನೀವು ಶೌರ್ಯ ಅವ್ರನ್ನ ಕಲ್ಯಾಣಿ ಅಮ್ಮವ್ರನ್ನ ಒಂದು ಮಾಡೋ ಸೇತುವೆ ಆಗ್ತೀರಮ್ಮ. ಸ್ವಲ್ಪ ದಿನದಲ್ಲಿ ಶೌರ್ಯ ಅವ್ರ ಬದಲಾಗಿ ಎಲ್ಲರೂ ಒಟ್ಟಿಗೆ ಇರ್ತಾರೆ ನೋಡಿ. ಹಗಲ್ ಕನ್ಸ್ ಕಾಣೋದಕ್ಕೆ ಹೇಳ್ತಿದ್ಯಾ ಬಾಲಾಜಿ? ಅನುಪಮ ಸೇತುವೆ ಅಲ್ಲ, ಸಾರಥಿ. ಈ ಮನೇಲಿ ನಡೆಯೋ ಪ್ರತಿ ಒಂದ್ರಲ್ಲೂ ನಿನ್ ಕೈವಾಡ ಇದೆ, ಆದ್ರೆ ಕಾಣಿಸಲ್ಲ. ಆ ಕಳ್ಳ ಕೃಷ್ಣನ್ ತರ ಎಲ್ರಿಗೂ ಮಾಯೆ ಮಾಡ್ತೀಯ. ಮಹಾಭಾರತದಲ್ಲಿ ಕೃಷ್ಣ ಏನೇ ಮಾಡಿದ್ರು ಲೋಕ ಕಲ್ಯಾಣಕ್ಕೆ ಅಲ್ವೇ ನಮ್ಮೋರೆ? ತಿಂದು ಮನೆಗೆ ದ್ರೋಹ ಬಗ್ಗೆದು ಅಂದ್ರೆ ಇದೇ ಬಾಲಾಜಿ. ನನ್ನ ಮನೆಯಲ್ಲೇ ನನ್ನನ್ನ ಎಲ್ರಿಂದ ದೂರ ಮಾಡಿದ್ಲು. ಎಲ್ರಿಗೂ ಇವಳು ಒಳ್ಳೆಯವಳಾದ್ಲು. ನಾನ್ ಎಲ್ರಿಗೂ ಶತ್ರು ಆಗೋದೆ. ನಿನ್ನ ಮೇಲೆ ಸೇಡ್ ತೀರಿಸ್ಕೊಳಕ್ಕೋ ಏನೋ ಆ ದೇವ್ರು ನಿನ್ನ ಮಗಳನ್ನ ನನ್ನ ಮನೆಗೆ ಸೊಸೆ ಆಗಿ ಕಳಿಸ್ದ. ಪಾಪ ನಿನ್ನ ಮಗಳು ಮಗು ಮೇಲೆ ತುಂಬಾ ಪ್ರೀತಿ ಬೆಳೆಸ್ಕೊಂಡಿದ್ದಾಳೆ. ಇತ್ತೀಚೆಗೆ ಮನೆಗೆ ಬಂದ ಕಲ್ಯಾಣಿ ಮೇಲೆ ನೀನು ಬೆಳೆಸ್ಕೊಂಡಿರೋ ಹಾಗೆ ನಿನಗೆ ಅಮ್ಮ ಅನ್ನೋ ಸ್ಥಾನ ಸಿಕ್ಕಿರ್ಬೋದು, ಆದ್ರೆ ಅವಳಿಗೆ ಅದನ್ನು ದಕ್ಕಕ್ ಬಿಡಲ್ಲ. ನನ್ನ ಮಗಳು ಪ್ರೀತಿಯಿಂದ ಪ್ರೀತಿಗೋಸ್ಕರ ಹೋರಾಡ್ತಿದ್ದಾಳೆ. ಅವಳು ಖಂಡಿತವಾಗ್ಲೂ ಗೆಲ್ತಾಳೆ. ಗೆಲ್ಲಕ್ ಬಿಡಲ್ಲ, ಮತ್ತೆ ಈ ಮನೆಗ್ ಬರಕ್ ಬಿಡಲ್ಲ. ಬಾಲಾಜಿ, ಗಾಡಿ ತೆಗಿ, ಹಾಸ್ಪಿಟಲ್ಗೆ ಹೋಗ್ಬೇಕು. ಯಾಕಮ್ಮೋರೆ? ಹೇಳಿದ್ ಮಾಡು. ಭಗವಂತ, ದಮಯಂತಿ ಕೂಡ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾಳಲ್ಲ. ಅಯ್ಯೋ, ನೀನೇ ಆ ಮಗುನ ಕಾಪಾಡಬೇಕು ತಂದೆ.
ಸೂರ್ಯನೇ ಸುಮ್ಮನೆ ಆಗಸವ ತೊರೆದರೆ